ಇನ್ನು ವಿಜಯಪುರದಲ್ಲಿ ಪ್ರತಿಭಟನಾ ರ್ಯಾಲಿಯಲ್ಲಿ ಕುಸಿದು ಬಿದ್ದಿದ್ದಾನೆ ಓರ್ವ ರೈತ. ಕಬ್ಬಿನ ದರ ನಿಗದಿಗಾಗಿ ರೈತರಿಂದ ಪ್ರತಿಭಟನಾ ರ್ಯಾಲಿ ನಡೀತಾ ಇದ್ದಂತಹ ವೇಳೆ ಸಾಯಬಣ್ಣ ಅಂಗಡಿ ಅಸ್ವಸ್ಥರಾಗಿ ಕುಸಿದು ಬಿದ್ದಿದ್ದಾರೆ. ಸಾಯಬಣ್ಣ ಅಂಗಡಿ ಅನ್ನುವರು ಅಸ್ವಸ್ಥರಾಗಿದ್ದಾರೆ. ಪ್ರತಿಭಟನಾ ರ್ಯಾಲಿ ಸಂದರ್ಭದಲ್ಲಿ ಅವರು ಕುಸಿದು ಬಿದ್ದಿದ್ದಾರೆ. ವಿಜಯಪುರದಲ್ಲಿ ನಡೀತಾ ಇತ್ತು ಪ್ರತಿಭಟನಾ ರ್ಯಾಲಿ. ಈ ಪ್ರತಿಭಟನಾ ರ್ಯಾಲಿಗೆ ವಿಜಯಪುರದಿಂದ ರೈತರು ಆಗಮಿಸಿದ್ದರು. ಪ್ರತಿಭಟನಾ ರ್ಯಾಲಿ ವೇಳೆ ಸಾಯಬಣ್ಣ ಅಂಗಡಿ ಅಸ್ವಸ್ಥರಾಗಿದ್ದಾರೆ. ರೈತ ಸಂಘದ ನಿಡಗುಂದಿ ತಾಲೂಕಾ ಅಧ್ಯಕ್ಷ ಈ ಸಾಯಬಣ್ಣ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿಯ ಕಚೇರಿವರೆಗೆ ಈ ಪ್ರತಿಭಟನಾ ರ್ಯಾಲಿ ನಡೀತಾ ಇತ್ತು. ಅಂಬೇಡ್ಕರ್ ವೃತ್ತದ ಬಳಿ ಅಸ್ವಸ್ಥಗೊಂಡಿದ್ದಾರೆ ಸಾಯಬಣ್ಣ. ತಕ್ಷಣ ಸ್ಥಳಕ್ಕೆ ಬಂದ ವೈದ್ಯರಿಂದ ಸಾಯಬಣ್ಣಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ. ಸೊ ಈ ರೀತಿಯಾದಂತಹ ಘಟನೆಗಳು ಇನ್ನು ಮುಂದೆ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ನೋಡಿ, ಈಗಾಗಲೇ ಬೆಳಗಾವಿಯ ಗುರ್ಲಾಪುರದಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತೊಂದು ಕಡೆ ಪರಮೇಶ್ವರ್ ಅವರು ಕೂಡ ವಾರ್ನ್ ಮಾಡಿದ್ದಾರೆ. ನೋಡಿ, ಈಗಲೇ ಸಮಸ್ಯೆ ಬಗೆಹರಿಸಿ ನಾಳೆ ಇನ್ನಷ್ಟು ರೈತರು ಸೇರಿದರೆ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ನಮ್ಮ ಪೊಲೀಸರು ಹರಸಾಹಸ ಪಡಬೇಕಾಗುತ್ತೆ ಅಂತ. ಈ ಹಿಂದೆಯೂ ಕೂಡ ಭಾವೋದ್ವೇಗದಲ್ಲಿ ಹೋರಾಟದ ತೀವ್ರತೆಯಲ್ಲಿ ಅನೇಕರು ಪ್ರಾಣವನ್ನ ಬಲಿ ಕೊಡುವಂತಹ ನಿಟ್ಟಿನಲ್ಲಿ ವರ್ತಿಸಿರೋದನ್ನ ನಾವು ನೋಡಿದ್ದೇವೆ. ನಿನ್ನೆಯೂ ಕೂಡ ವಿಷ ಸೇವನೆ ಮಾಡಿದಂತಹ ಓರ್ವ ವ್ಯಕ್ತಿಯನ್ನ ಹರುಗೆರೆ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ. ರಾಯಬಾಗ ತಾಲೂಕಿನ ಓರ್ವ ವ್ಯಕ್ತಿ. ಈ ಹಿಂದೆ ತಮಗೂ ಗೊತ್ತಿದೆ ವಿಠಲ್ ಅರಭಾವಿ ಅವರ ಪ್ರಕರಣ ಏನಾಯಿತು ಅಂತ. ಸೊ ಚಳಿಗಾಲದ ಅಧಿವೇಶನ ಬೆಳಗಾವಿಗೆ ಆರಂಭ ಆಗೋ ನಿಟ್ಟಿನಲ್ಲಿಯೇ ಕಬ್ಬು ಕಟಾವು ಕೂಡ ಆರಂಭ ಆಗುತ್ತೆ. ಆ ಸಮಯದಲ್ಲಿ ರೈತರಿಗೆ ಸರಿಯಾದ ಬೆಲೆ ಸಿಗಲಿಲ್ಲ ಅಂತಂದರೆ ಆ ಹೋರಾಟ ಮುಂದುವರಿತಾನೆ ಹೋಗುತ್ತೆ. ಮತ್ತು ಈ ಹೋರಾಟಗಳು ಎಷ್ಟು ತೀವ್ರತೆಯಿಂದ ಕೂಡಿರ್ತವೆ ಅಂದರೆ ರೈತರ ತಾಳ್ಮೆಯ ಕಟ್ಟೆ ಒಡೆದು ಹೋದರೆ, ಅವ್ರು ಹೇಳ್ತಾ ಇದ್ರು ರೈತ ಸಂಘದವರು, ಇವ್ರೇನಾದರೂ ಇವತ್ತೊಂದು ತೀರ್ಮಾನ ತೆಗೆದುಕೊಳ್ಳಿಲ್ಲ ಅಂತಂದರೆ ನಾವು ಕಾರ್ಖಾನೆಗಳ ಮಾಲೀಕರು, ಅವರೇ ಸಚಿವರು, ಅವರೇ ಶಾಸಕರು, ಅವರೇ ಎಲ್ಲ ಅಂದರೆ ಸರ್ಕಾರದ ಪ್ರತಿನಿಧಿಗಳು ಅವರ ಮನೆಗಳಿಗೆ ನುಗ್ತೀವಿ, ಅವ್ರ ಕಾರ್ಖಾನೆಗಳಿಗೆ ನುಗ್ಗುತ್ತೀವಿ ಅಂತ. ಸೊ ಈಗ ಈ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರ ಪರವಾದಂತಹ ನಿಲುವು ಹೊರಬರದ ಹೊರತು ನೋಡಿ, 4,000 ಚಿಲ್ಲರೆ ಕೇಳಿದ್ವಿ ನಾವು ಟನ್ನಿಗೆ, ಆದರೆ ನೀವೇ ಒಂದು ಸೊಲ್ಯೂಷನ್ಗೆ ಬನ್ನಿ ಅಂದಿದ್ದರಿಂದ ನಾವು 3,500 ರೂಪಾಯಿಗೆ ಬಂದು ಸ್ಟಿಕಾನ್ ಆಗಿದ್ದೀವಿ. ನೀವು 3,200 ರೂಪಾಯಿ ಅಂತ ಹೇಳ್ತಾ ಇದ್ದೀರಿ. 3,500 ರೂಪಾಯಿ ಕೊಡದ ಹೊರತು ನಾವು ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೇವಲ ಬೆಳಗಾವಿ ಅಲ್ಲ, ಬೆಳಗಾವಿಯ ಸುತ್ತಮುತ್ತ ಇರುವಂಥ ಕಬ್ಬು ಬೆಳೆಗಾರರೆಲ್ಲರೂ ಕೂಡ ಗುರ್ಲಾಪುರಕ್ಕೆ ಬಂದು ಅಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ, ಪ್ರತಿಭಟನೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಈಗ ಸರಿಯಾದ ಸಮಯ 6ನೇ ದಿನ ಇದು. ಈಗ ರೈತರಿಗೆ ಅನುಕೂಲವಾಗುವಂತಹ ನ್ಯಾಯಸಮ್ಮತವಾದಂಥ ಒಂದು ಬೆಲೆಯನ್ನು ನಿಗದಿ ಮಾಡದ ಹೊರತು ಕಾರ್ಖಾನೆ ಮಾಲೀಕರನ್ನು ಕರೆಸಿ ಈ ಕಡೆ ರೈತ ಹೋರಾಟಗಾರರನ್ನು ಕೂರಿಸಿ ನೀವು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ಬೆಲೆಯನ್ನು ನಿಗದಿ ಮಾಡಲಿಲ್ಲ ಅಂತಂದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಈಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲರೂ ಮುಗಿಬೀಳ್ತಾ ಇದ್ದಾರೆ. ಇನ್ನೂ ಏನಾದರೂ ಪರಿಸ್ಥಿತಿ ಕೈ ಮೀರಿ ಹೋದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು. ರೈತ ವಿರೋಧಿ, ಅನ್ನದಾತ ವಿರೋಧಿ ಅನ್ನುವಂಥ ಹಣಪಟ್ಟಿಯನ್ನು ಸರ್ಕಾರ ಕಟ್ಟಿಕೊಳ್ಳಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ಯಾವ ತೀರ್ಮಾನ ತೆಗೆದುಕೊಳ್ತವೆ ಅನ್ನೋದ್ರ ಮೇಲೆ ರೈತರ ಹೋರಾಟ ಡಿಪೆಂಡ್ ಆಗಿರುತ್ತೆ. ಬಿ ಕೇರ್ಫುಲ್.